ಅಂಥ ಸುಯೋಧನ ಎಲ್ಲವನ್ನ ಕಳ್ಕೊಂಡು ತೊಡೆ ಮುರ್ಕೊಂಡು ರಣಭೂಮಿಯಲ್ಲಿ ಬಿದ್ದಿರ್ತಾನೆ. ಮತ್ತೊಂದು ಕಡೆ ತಂದೆಯನ್ನು ಕಳೆದುಕೊಂಡು ಶೋಕದಲ್ಲಿ ಮುಳುಗಿದಂಥ ಅಶ್ವತ್ಥಾಮ ಸೇಡಿನ ಭಾವನೆಯೊಂದಿಗೆ ಪಾಂಡವರನ್ನು ಕೊಲ್ಲಬೇಕು ಅಂಥೇಳಿ ಹತಾಶೆಯಿಂದ ಯೋಚನೆ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ನಡೆಯುವಂಥ ಒಂದು ಸಂಭಾಷಣೆ ನನಗೆ ಬಹಳ ಇಷ್ಟವಾದಂಥದ್ದು. ಅದನ್ನು ಪ್ರಸ್ತುತ ಮಾಡೋದಕ್ಕೆ ನಾನು ಇಷ್ಟಪಡ್ತೇನೆ. ಓ ಅಗತ್ಯ ನಕ್ಷತ್ರ, ಕಡಲ ಕುಡಿಯಿಟ್ಟ ದಿವ್ಯಾತ್ಮರು ನೀರು, ಗಾತ್ರದಲ್ಲಿ ಸೂರ್ಯನನ್ನು ಅದೆಷ್ಟು ಪೌಲು ಮಿಕ್ಕಿರುವೆ ಎಂಬುದು ಗೊತ್ತಾಗದು ಈ ಮಣ್ಣಿನ ಮಡಿಲ ಮಕ್ಕಳಿಗೆ. 3 ಪಾದಗಳಿಂದ 3 ಲೋಕಗಳನ್ನು ಆಕ್ರಮಿಸಿದ ತ್ರಿವಿಕ್ರಮನು ಕೇವಲ ಕೂಸು ನಿನ್ ಕಂಡಿಟ್ಟಿಯೇ. ಓ ಮಹಾತೋ ಮಹಿಬರೈ, ನಿನ್ನೆದೆಯೋಳ್ ಮಲಗಿರುವ ಅಗ್ರೇಸ ಕಡಲನೇ ಕೆರಳಿಸಿ ನನ್ನನ್ನು ಆಶೀರ್ವದಿಸು. ಗುಡುಗು ಮಿಂಚುಗಳ ಸಂಚಯ ಮಾಡೆನ್ನೆದೆಯೊಳಗೆ ನಿನ್ನೆದೆಯ ಸಿರಿಯ ಸುರಿಸಿ. ಇಲ್ಲ ತಂದೆ ಗುರುದೇವ ದ್ರೋಣಾಚಾರ್ಯರೇ, ನಿನ್ನ ಕಪಟತನದಿಂದ ಕೊಂದ ಈ ಕೌಂತೆಯರ ರಕ್ತ ಸಮಾಜಾದಿಗಳಿಂದ ನಿಮಗೆ ಪಿಂಡ ಪ್ರದಾನ ಮಾಡುವನಲ್ಲದೆ ಬರಿಯ ಪಿಂಡ ಪ್ರದಾನ ಮಾಡಲಾರೆ. ಕೆಂಪನು ಕರಿಪನ ರಭೇದ ಯಜ್ಞ ರಂಗದಲ್ಲಿ ಆ ಪಾಂಡವರ ಮಿದುಳಿನ ಮಲ್ಲಿಯಾರುವನಾಗುವೆನು ಕೌರವೇಶನ ಕೊರಳಿಗೆ ನನ್ನ ತಂದೆಯ ಜಯ ಜಯಾಕಾರದಲ್ಲಿ. ಈ ಮಾತಿಗೆ ಸಾಕ್ಷಿಯಾಗಿರಲಿ ದಕ್ಷಿಣ ದಿಕ್ಕಿನಲ್ಲಿ ಮೂಡಿರುವ ಅಗತ್ಯ ನಕ್ಷತ್ರ ನಿಪಾಂಡವ ಪೃಥ್ವಿ. ಎಲ್ಲಿ ದೇವರಿರೋದಿಲ್ಲೋ ಅಲ್ಲಿ ತಾಯಿ ಸೃಷ್ಟಿ ಆಗ್ತಾಳೆ, ಎಲ್ಲಿ ತಾಯಿ ಇರೋದಿಲ್ಲೋ ಅಲ್ಲಿ ಒಬ್ಬ ಮೇಷ್ಟ್ರು ಸೃಷ್ಟಿ ಆಗ್ತಾನೆ. ಆ ಮೇಷ್ಟ್ರಿಗೆ ಯಾವ ಲಿಂಗಗಳೂ ಇಲ್ಲ, ಮೇಷ್ಟ್ರಿಗೆ ಯಾವ ಲಿಂಗಗಳೂ ಇಲ್ಲ. ಅವನು ಪುಲ್ಲಿಂಗನೂ ಅಲ್ಲ, ಸ್ತ್ರೀಲಿಂಗನೂ ಅಲ್ಲ, ಅವನು ಅಪ್ಯಾಯಮ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ. ಸರ್, ಇವಾಗ ನಾವು ನೋಡಿದ ಹಾಗೆ ಇವಾಗ ಆಲ್ರೆಡಿ ನೀವೆಲ್ಲ ಇದ್ರ ಬಗ್ಗೆನೂ ಮಾಹಿತಿಯನ್ನು ನೀಡಿದ್ರಿ. ಸಮಾಜಮುಖಿ ಕೆಲಸ ಮಾಡಿದಕ್ಕಂಥದ್ದು ಏನಾದರೂ ಒಂದು ಹೇಳೋದಾದ್ರೆ ಸರ್? ಸಮಾಜಮುಖಿ ಕೆಲಸ ಅಂತಂದರೆ ಹಿರಿಯರು ಭಾಳಷ್ಟು ಜನ ಮಾಡಿ ಹೋಗಿದ್ದಾರೆ. ಅದರಲ್ಲಿ ನಡ್ಕೊಂಡು ಹೋಗಿ ನಾವು ಇದು ಬಿಟ್ಬಿಟ್ರೆ ಸಾಕು. ಯಾಕೆಂತಂದರೆ ಹೊಸ್ದಾಗಿ ಮಾಡೋಂಥದ್ದು ಏನೂ ಇಲ್ಲ. ಏನಿಲ್ಲ ಸರ್, ಕರೆಕ್ಟ್. ಇವತ್ತು ಹೆಂಗಿದೆ ನಮ್ಮ ಸ್ಥಿತಿ ಅಂತಂದರೆ, ಹಿರಿಯರು ಮಾಡಿದ್ದನ್ನ ಉಳಿಸ್ಕೊಂಡು ಹೋದ್ರೆ ಸಾಕು ಸರ್. ಹೌದು. ಎಲ್ಲೋ ಒಂದು ಕಡೆ ನನಗನ್ಸುತ್ತೆ, ವೆನ್ ಯು ಕೆನಾಟ್ ಸರ್ವ್ ದ ಮ್ಯಾನ್, ವೆನ್ ಯು ಕೆನಾಟ್ ಸರ್ವ್ ದ ಮ್ಯಾನ್, ಹೌ ಕ್ಯಾನ್ ಯು ಸರ್ವ್ ದ ಸ್ಪಿರಿಟ್ ವಿಚ್ ಯು ಕೆನಾಟ್ ಸಿ ಅಟ್ ಆಲ್ ಇನ್ ದ ಲೈಫ್. ಕಣ್ಣಿಗೆ ಕಾಣುವ ಮನುಷ್ಯನ ಸೇವೆಯನ್ನೇ ಮಾಡಲಾಗದ್ದ ನಿಮಗೆ ಕಾಣದ ದೈವದ ಸೇವೆ ಏನು ತಾನೇ ಮಾಡಿರಿ ಅನ್ನುವಂಥ ಕನ್ಫ್ಯೂಷಿಯಸ್ ಮಾತು ನನ್ನನ್ನು ಪದೇ ಪದೇ ಕಾಡ್ತಾನೆ ಇರ್ತದೆ. ಅದರಂಗೆ ಇವತ್ತು ನಾವು ಮಾಡ್ತಾ ಇರೋದೇನು, ಕಾಣೋರನ್ನ ಬಿಡ್ತೀವಿ, ಕಾಣಲಾರದ್ದನ್ನು ಹುಡುಕಾಡ್ತೀವಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆಯನ್ನು. ಇವತ್ತು ನಾವು ಮನಸ್ಸು ಕಟ್ಟೋ ಕೆಲಸ ಆಗಬೇಕಾಗಿದೆ, ಮಸೀದಿ ಮಂದಿರಾಗ ಕಟ್ಟೋ ಕೆಲಸ ಅಲ್ಲ. ಮನಸ್ಸನ್ನು ಕಟ್ತಾ ಇದ್ದೀವಿ, ಆದರೆ ಅದನ್ನು ಹೆಂಗೆ ಕಟ್ಟಬೇಕೋ ಗೊತ್ತಾಗ್ತಾ ಇಲ್ಲ. ಬರೀ ಮನೆ ಕಟ್ಟೋದ್ರ ಬಗ್ಗೆ ಚಿಂತೆ ಮಾಡ್ತೀವಿ. ಆ ದೆಸೆಯಲ್ಲಿ ಯೋಚನೆ ಮಾಡಿದಾಗ ನಾವು ನಮ್ಮ ದುಡಿಮೆ, ನಮ್ಮ ಬದುಕು ಎತ್ತ ಸಾಕ್ತಾ ಇದೆಯೋ ನಮಗೆ ಗೊತ್ತೇ ಆಗ್ತಾ ಇಲ್ಲ. ಆದರೆ ಸಮಾಜದ ಋಣ ತೀರಿಸ್ಕೊಳ್ಳೋದಕ್ಕೆ ಏನು ಮಾಡಿದ್ರೂ ಕಡಿಮೆನೇ, ಏನು ಮಾಡಿದ್ರೂ ಕಡಿಮೆನೇ. ಆ ದೆಸೆಯಲ್ಲಿ ಯೋಚನೆ ಮಾಡೋದಾದರೆ ಹುಟ್ಟು ಹಬ್ಬಗಳನ್ನು ಅನಾಥಾಶ್ರಮ, ವೃದ್ಧಾಶ್ರಮಗಳಲ್ಲಿ ಆಚರಣೆಯನ್ನು ಮಾಡ್ಕೊಳ್ಳೋದು ಬಹಳ ಒಂದು ಸಂತಸದ ವಿಷಯ. ಯಾಕೆಂತಂದರೆ ದೇವರೆಲ್ಲ ಕೊಟ್ಟಿದ್ದಾನೆ, ಕೊಟ್ಟಾಗ ಹಂಚಿ ತಿನ್ನಬೇಕು, ವಂಚಿಸಿ ತಿನ್ನಬಾರ್ದು. ಆ ದೆಸೆಯಲ್ಲಿ ಯಾವಾಗಲೂ ನನ್ನ ವಿದ್ಯಾರ್ಥಿಗಳು, ನನ್ನ ಆತ್ಮೀಯರು, ನನ್ನ ಸ್ನೇಹಿತರು ನನ್ನನ್ನು ಬೆಂಬಲಿಸ್ತಾ ಬಂದ್ದಾರೆ. ಆ ದೆಸೆಯಲ್ಲಿ ಇಂಥ ಆಚರಣೆಗಳಿಗೆ ಯಾವತ್ತೂ ನನ್ನ ಜೊತೆಯಲ್ಲೇ ನಿಂತಿದ್ದಾರೆ. ಹಂಗಾಗಿ ತಾವೂ ಸಹ ತಮ್ಮ ವಿಶೇಷದ ಈ ದಿನಗಳನ್ನು ಆಚರಣೆ ಮಾಡಿಕೊಳ್ತಾ ಇದ್ದಾರೆ. ಸಾಕು, ದೀಪದಿಂದ ದೀಪ ಹಚ್ಚು ಅನ್ನೋ ಹಾಗೆ, ಕೆಲವೊಬ್ಬಲ್ಲವರಿಂದ ಕಲಿತು ಅನ್ನೋ ಹಾಗೆ ನಾನು ಯಾರನ್ನೋ ನೋಡಿ ಕಲಿತೆ, ಈಗ ನನ್ನ ವಿದ್ಯಾರ್ಥಿಗಳು ನನ್ನನ್ನು ನೋಡಿ ಕಲಿತಾ ಇದ್ದಾರೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕಿನ್ನ ಸಂತೋಷದ ಗಳಿಗೆ ಇನ್ಯಾವುದೂ ಇಲ್ಲ ನನಗೆ. ಸಾಕು, ಇವತ್ತು ಸಂಸ್ಕೃತಿಯನ್ನು ಉಳಿಸೋರು ಅವರೇ, ಆಧಾರ ಕಂಬಗಳು ಅವರೇ, ಡಿಂಬಗಳು ಅವರೇ, ಬಿಂಬಗಳು ಅವರೇ, ಸ್ತಂಭಗಳು ಅವರೇ. ಹಾಗಾಗಿ ಅವರು ನಮ್ಮ ಬದುಕಿನ ಅವಿಭಾಜ್ಯ ಅಂಗ.
ಅವ್ರಿಗೆ ನಾವು ಬೇಕೋ ಬೇಡೋ ನನಗೆ ಗೊತ್ತಿಲ್ಲ, ಆದರೆ ನನಗಂತೂ ಅವ್ರು ಬೇಕು. ಎಲ್ಲರೂ ಬೇಕು. ಅವರಂತೂ ನನಗೆ ಬೇಕು. ಯಾಕೆ ಅಂತಂದರೆ ನಮ್ಮ ಮಾತು ಎಷ್ಟು ಜನ ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಕ್ಲಾಸಲ್ಲಿ 100 ಜನ ಇದ್ದಾರೆ ಅಂತಂದರೆ ಒಂದು 20 ಜನ ಕೇಳ್ತಾರೆ, 20 ಜನದಲ್ಲಿ 10 ಜನ ಅರ್ಥ ಮಾಡ್ಕೊಳ್ತಾರೆ, 10 ಜನರಲ್ಲಿ ಒಂದು 3 ತಿಳಿದು ನಡೆದು ಬಿಟ್ಟರೆ ಸಾಕು. ಆ ದಿಸೆಯಲ್ಲಿ ನಿಜವಾಗೂ ಟೀಚಿಂಗ್ ಲೈನ್ ಈಸ್ ವೆರಿ ಮೆಮೊರಬಲ್ ಥಿಂಗ್. ಹಾಗಾಗಿ ಬೇರೆ ಎಲ್ಲ ಹುದ್ದೆಗಳಿಗಿಂತ ಎಲ್ಲರೂ ಮಾಜಿ ಆಗ್ತಾರೆ, ಎಲ್ಲರೂ ಮಾಜಿ ಆಗ್ತಾರೆ. ಈ ದೇಶದಲ್ಲಿ ಪ್ರೆಸಿಡೆಂಟ್ ಮಾಜಿ ಆಗ್ತಾನೆ, ಪ್ರೈಮ್ ಮಿನಿಸ್ಟರ್ ಮಾಜಿ ಆಗ್ತಾನೆ, ಅಧಿಕಾರಿ ಮಾಜಿ ಆಗ್ತಾನೆ, ಆದರೆ ಮೇಷ್ಟ್ರು ಎಂದೂ ಮಾಜಿ ಆಗೋದಿಲ್ಲ. ಗಂಡ ಹೆಂಡತಿ ಮಾಜಿ ಆಗ್ತಾರೆ, ಆದರೆ ಮೇಷ್ಟ್ರು ಎಂದೂ ಮಾಜಿ ಆಗೋದಿಲ್ಲ. ಅಂತಹ ಉನ್ನತ ಪದವಿ ಗೌರವ ನಮಗೈತಿ ಅನ್ನೋದಾದರೆ ನಾವು ಅದನ್ನು ಉಳಿಸ್ಕೊಂಡು ಹೋಗಬೇಕು, ಬೆಳೆಸ್ಕೊಂಡು ಹೋಗಬೇಕು. ಅಂದಾಗ ನಮಗೆ ಸಮಾಜದಿಂದ ಗೌರವ ಸಿಗೋದಕ್ಕೆ ಸಾಧ್ಯ. ಹುಡುಗರು ಮರ್ಯಾದೆ ಕೊಡೋದಿಲ್ಲ ಅಂಥೇಳಿ ಹುಡುಗರ ಮೇಲೆ ಹಾಕೋದು ಬದಲಾಗಿ ನಾವು ಮರ್ಯಾದೆಯಿಂದ ಬದುಕಬೇಕು. ಆದರೆ ಎಷ್ಟೋ ಬಾರಿ ನಮ್ಮ ಉಪನ್ಯಾಸಕರುಗಳು ಆ ಹುಡುಗರು ಬರೋದಿಲ್ಲ, ಈ ಹುಡುಗರು ಕ್ಲಾಸಿಗೆ ಕೊಡೋದಿಲ್ಲ ಅಂತಿರ್ತಾರೆ. ಆದರೆ ಅವ್ರು ಯಾಕೆ ಕ್ಲಾಸಿಗೆ ಕೊಡೋದಿಲ್ಲ ಅಂಥೇಳಿ ನಾವು ಯೋಚನೆ ಮಾಡಬೇಕಾಗೈತೆ. ಯಾವ ಸಿನಿಮಾ ನಟನೂ ನಮ್ಮ ಮನೆಗೆ ಬಂದು ನನ್ನ ಸಿನಿಮಾ ನೋಡು ಅಂತ ಕರೆಯೋದಿಲ್ಲ, ಆದರೆ ನಾವು ಸಿನಿಮಾ ನೋಡೋಕೆ ಹೋಗ್ತೀವಿ ಬೇಸಿದ್ರೆ. ಹಾಗೆ ನಾವು ಪಾಠ ಚೆಂದ ಮಾಡಿದರೆ ಆ ಹುಡುಗ ಬಂದು ಕುಂದಿರ್ತಾನೆ, ಅವನು ಇನ್ನೊಬ್ಬನಿಗೆ ಹೇಳ್ತಾನೆ. ಅದರಂಗ ನಮ್ಮ ವಿಮರ್ಶೆನೇ ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ಮಾಡೋ ನೆಪದಲ್ಲಿ ನಮ್ಮ ಹುಡುಗರುಗಳು ನಮ್ಮನ್ನು ಭಾಳಷ್ಟು ಗೌರವಿಸ್ತಿರ್ತಾರೆ. ಅದನ್ನು ನೋಡಿದಾಗ ನಿಜಕ್ಕೂ ಸಂತೋಷ ಆಗ್ತದೆ. ಇನ್ನೊಂದು ಕಡೆ ನಾವು ನಿಜವಾಗೂ ಇದಕ್ಕೆ ಯೋಗ್ಯರ. ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 5 ಎಲ್ಲೋ ಒಂದು ಕಡೆ ಶಿಕ್ಷಕರ ದಿನಾಚರಣೆನ ಅದು ಅನ್ನಂಗೆ ಅನುಮಾನವೂ ಬಂದುಬಿಡ್ತಾವೆ ನಮಗೆ. ಆದರೆ ಆ ವಿದ್ಯಾರ್ಥಿಗಳ ಪ್ರೀತಿ ಮುಂದೆ ನಾವು ಭಾಳ ಸಣ್ಣವರು. ಸರ್, ನಿಮಗೆ ಈಗಾದ್ರೂ ಸತಿ ಇವಾಗ ಆಲ್ರೆಡಿ ನಿಮ್ಮ ನಿವೃತ್ತಿ ಹೊಂದಿದ್ರೆ ಈಗ ನೋವು ಕಾಡ್ತಾ ಇದೆ ಸರ್ ನಿಮಗೇನಾದರೂ? ಹೌದು, 60 ವಯಸ್ಸು ಆಗಿಬಿಡ್ತಲ್ಲ, ನಾನು ನಿವೃತ್ತನಾಗ್ಬಿಟ್ನಲ್ಲ. ಆದರೆ ಒಂದು ಸಮಾಧಾನ, ನನಗೆ ಸರ್ಕಾರಿ ದಾಖಲೆಗಳಿಂದ ನಿವೃತ್ತನಾದ್ನೇ ವಿನಃ ಆದರೆ ವಿದ್ಯಾರ್ಥಿಗಳ ಮನಸ್ಸಿಂದ ನಿವೃತ್ತಿ ಆಗಿಲ್ಲ ಅನ್ನುವಂಥ ನಂಬಿಕೆ ನನಗಿದೆ. ಹೌದು, ಆ ಸಂತೋಷ ನನಗಿದೆ. ಆ ಸಂತೋಷ ಇದೆ ಅನ್ನೋದಕ್ಕೆ ಇವತ್ತಿಗೂ ಇಲ್ಲಿ ಹನುಮಂತನಂಥ ವಿದ್ಯಾರ್ಥಿಗಳು, ಹನುಮಂತನಂಥ ಪ್ರೀತಿಯವರು ನೋಡಿ. ಒಬ್ಬ ಮೇಷ್ಟ್ರ ಸಂಬಂಧ ಕ್ಲಾಸ್ಗಷ್ಟೇ ಸೀಮಿತ ಆಗಬಾರ್ದು. ಅಡಿಯಿಂದ ಮುಡಿವರಿಗೆ ಪಾರದರ್ಶಕತೆ, ಸ್ಪರ್ಶದರ್ಶಕತೆ ಅವನಲ್ಲಿದ್ದಾಗ ಮಾತ್ರ ಅವನು ಎಲ್ಲರಿಗೂ ಬೇಕಾಗ್ತಾನೆ. ಇಲ್ಲಂತಂದರೆ ಬೇಡ ಆಗ್ತಾನೆ. ಮೇಷ್ಟ್ರುಗಳು ಬರೇ 4 ಗೋಡೆಗಳ ಮಧ್ಯೆ ಪಾಠಕ್ಕಷ್ಟೇ ಸೀಮಿತ ಆಗಬಾರ್ದು. ಅವನ ಬದುಕಿಗೆ ಬೆಂಬಲವಾಗಿ, ಅವನ ಬೆನ್ನೆಲುಬಾಗಿ ನಿಂತಾಗ ಒಬ್ಬ ಮೇಷ್ಟ್ರು ಭಾಳ ಪ್ರೀತಿ ಪಾತ್ರನಾಗ್ತಾನೆ. ಎಲ್ಲಿ ದೇವರಿರೋದಿಲ್ಲೋ ಅಲ್ಲಿ ತಾಯಿ ಸೃಷ್ಟಿ ಆಗ್ತಾಳೆ, ಎಲ್ಲಿ ತಾಯಿ ಇರೋದಿಲ್ಲೋ ಅಲ್ಲಿ ಒಬ್ಬ ಮೇಷ್ಟ್ರು ಸೃಷ್ಟಿ ಆಗ್ತಾನೆ. ಆ ಮೇಷ್ಟ್ರಿಗೆ ಯಾವ ಲಿಂಗಗಳೂ ಇಲ್ಲ, ಮೇಷ್ಟ್ರಿಗೆ ಯಾವ ಲಿಂಗಗಳೂ ಇಲ್ಲ. ಅವನು ಪುಲ್ಲಿಂಗನೂ ಅಲ್ಲ, ಸ್ತ್ರೀಲಿಂಗನೂ ಅಲ್ಲ, ಅವನು ಅಪ್ಯಾಯಮಾನ. ಅಂತಹ ಗುಣಗಳನ್ನು ನಾವು ಹೊಂದಿದಾಗ ನಮ್ಮ ಬದುಕು ನಿಜವಾಗಲೂ ಅರ್ಥಪೂರ್ಣ ಅಂತೇಳಿ ನಾನು ಭಾವಿಸ್ತೀನಿ. ಸರ್, ನಿಮಗೆ ಏನಾದರೂ ಇವಾಗ ಕಲಾ ವಿಭಾಗದಲ್ಲಿ ಏನು ವರ್ಕ್ ಮಾಡಿದಾರಲ್ಲ ಸರ್, ಅದ್ರದ್ದು ಏನಾದರೂ ಒಂದು ಸಣ್ಣ ತುಣುಕು ಏನಾದರೂ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಯಾವುದಾದ್ರು ಒಂದು ಡೈಲಾಗ್ ಆಗಲಿ, ಇಲ್ಲ ಸಾಂಗ್ ಆಗಲಿ? ಇವತ್ತಿನ ದಿನಮಾನಗಳಲ್ಲಿ ಎಲ್ಲೋ ಮಿಮಿಕ್ರಿ ಮಾಡೋರು ಬಹಳ ಜನ ಸಿಗ್ತಾರೆ. ಎಸ್ ಸರ್. ರಾಜಕಾರಣಿಗಳನ್ನು ಅಣಕು ಮಾಡ್ತಾರೆ, ಸಿನಿಮಾ ನಟರನ್ನ ಅಣಕು ಮಾಡ್ತಾರೆ, ಸ್ವಾಮಿಗಳನ್ನು ಅಣಕು ಮಾಡ್ತಾರೆ. ಆದರೆ ನಮ್ಮ ಪರಂಪರೆಯನ್ನು, ನಮ್ಮ ಇಂದಿನ ವ್ಯವಸ್ಥೆಯನ್ನು, ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಮಹಾಕಾವ್ಯಗಳೇ ನಮ್ಮ ಮುಂದೆ ಇದೆ, ರಾಮಾಯಣ ಮಹಾಭಾರತ. ಆದರೆ ನಮ್ಮ ಹುಡುಗರುಗಳಿಗೆ ಟಿ ವಿ ನೋಡಿ, ಸಿನಿಮಾ ನೋಡಿ ಇವತ್ತು ನಾವು ಆ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಳ್ಬೇಕಾಗಿದೆಯೇ ವಿನಃ ಪುಸ್ತಕದ ಮೂಲಕ ನಮಗೆ ಪರಿಚಯ ಆಗ್ತಾ ಇಲ್ಲ. ಓದುಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇವತ್ತು ಓದ್ತಾ ಇವತ್ತು ಜಾಕ್ ಅಂಡ್ ಜಿಲ್, ಟಾಮ್ ಅಂಡ್ ಜೆರ್ರಿಗಳು ಪರಿಚಯ ಆಗ್ತಾ ಇದ್ದಾರೆ ವಿನಃ ನಮ್ಮ ದೇಶದ ಈ ಮಹಾಕಾವ್ಯಗಳ ರಾವಣನಾಗಲಿ, ಕೃಷ್ಣನಾಗಲಿ, ಭೀಮನಾಗಲಿ, ಧರ್ಮನಾಯನಾಗಲಿ, ಅರ್ಜುನನಾಗಲಿ, ಅಶ್ವತ್ಥಾಮನಾಗಲಿ, ದ್ರೋಣಾಚಾರ್ಯರಾಗಲಿ, ಭೀಷ್ಮಾಚಾರ್ಯರಾಗಲಿ ಸರಿಯಾದ ನಿಟ್ಟಿನಲ್ಲಿ ಪರಿಚಯವಾಗ್ತಾ ಇಲ್ಲ. ಅವರೆಲ್ಲರೂ ಎಷ್ಟರ ಮಟ್ಟಿಗೆ ಅಂತಂತಂದರೆ ಇವತ್ತು ಸರ್ಕಲ್ನಾಗಿರೋ ಬಸವಣ್ಣ, ಗಾಂಧೀಜಿ,
ಅನ್ನಂಗೆ 2-3 ಅಂಕಗಳಿಗೆ ಅಷ್ಟೇ ಸೀಮಿತ ಆಗಿಬಿಟ್ಟಿದ್ದಾರೆ. ಅವರನ್ನು ಸರ್ಕಲ್ಲಿಗೆ ಮಾಡಿ ನಾವು ಮನೆಗೆ ಬಂದುಬಿಟ್ಟೇವೆ. ನಾವು ಅವ್ರು ಸರ್ಕಲ್ನಾಗೆ ಅದಾರ ಅವರು. ಅದರಂಗೆ ಇವತ್ತು ಭೀಷ್ಮಾಚಾರ್ಯರ ಪ್ರತಿಜ್ಞೆ ಏನು ಅಂತೇಳಿ 2 ಅಂಕ ಕೇಳಿ ಕೈ ಬಿಟ್ಬಿಡ್ತೀವಿ. ಕೃಷ್ಣನ ತಂತ್ರಗಾರಿಕೆ ಹೇಗಿತ್ತು ಮಹಾಭಾರತದಲ್ಲಿ ಅಂತ ಪ್ರಶ್ನೆ ಕೇಳ್ತೀವಿ, ಕೈ ಬಿಟ್ಟುಬಿಡ್ತೀವಿ. ಅರ್ಜುನನ ಗಾಂಡೀವವನ್ನು ಯಾರು ನೀಡಿದ್ದರು ಅಂತ ಕೇಳ್ತೀವಿ, ಕೈ ಬಿಟ್ಟುಬಿಡ್ತೀವಿ. ಕರ್ಣನ ಆದರ್ಶಗಳೇನಿದ್ದವು ಅಂತ ಕೇಳ್ತೀವಿ, ಕೈ ಬಿಟ್ಟುಬಿಡ್ತೀವಿ. ಕರ್ಣ ಸುಯೋಧನರ ಸ್ನೇಹ ಹೇಗಿತ್ತು ಅಂತ ಹೇಳಿ ಹೇಳ್ತೀವಿ, ಕೈ ಬಿಟ್ಟುಬಿಡ್ತೀವಿ. ಆದರೆ ಅಳವಡಿಕೆ ನಮ್ಮಲ್ಲಿ ಆಗ್ತಾ ಇಲ್ಲ, ಅನುಸರಣೆ ನಮ್ಮಲ್ಲಿ ಆಗ್ತಾ ಇಲ್ಲ, ಇಂಪ್ಲಿಮೆಂಟೇಷನ್ ಅಂತೂ ಇಲ್ಲೇ ಇಲ್ಲ ನಮ್ಮದು. ಆದರೆ ಈ ದಸೆನಲ್ಲಿ ನಾನು ಒಂದು ದೃಶ್ಯವನ್ನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು ಸುಯೋಧನ ತನ್ನ ಹಠಮಾರಿ ಛಲದಿಂದ ಅವನು ಒಂದು ಕಡೆ ಹೇಳ್ತಾನೆ, ರನ್ನ ಬರೆದಿದ್ದರೆ ನಮ್ಮ ಮಹಾಭಾರತದಲ್ಲಿ ಒಬ್ಬೊಬ್ಬರು ಒಂದೊಂದು ಹೀರೋಗಳು. ಕುಮಾರವ್ಯಾಸನಿಗೆ ಕೃಷ್ಣ ಹೀರೋ ಆದರೆ ರನ್ನನಿಗೆ ಸುಯೋಧನ ಹೀರೋ, ಪಂಪನಿಗೆ ಕರ್ಣ ಹೀರೋ. ಅದರಂಗೆ ಲೋಕೋ ವಿಭಿನ್ನ ರುಚಿಯನ್ನು ಹಾಗೆ ನಮ್ಮ ಕವಿಗಳು ಒಬ್ಬೊಬ್ಬರನ್ನ ಒಂದೊಂದು ಗುಣಗಳನ್ನು ಕಂಡರವರು. ರವಿ ಕಾಣದ್ದನ್ನು ಕವಿ ಕಂಡ ಅನ್ನೋ ಹಾಗೆ ಇಲ್ಲಿ ಸುಯೋಧನ, ಎಲ್ಲರೂ ಅವನನ್ನು ದುರ್ಯೋಧನ ಅಂತ ಕರೆದ್ರೆ ರನ್ನ ಸುಯೋಧನ ಅಂತ ಕರೀತಾನೆ. ಅಂಥ ಸುಯೋಧನ ಎಲ್ಲವನ್ನ ಕಳ್ಕೊಂಡು ತೊಡೆ ಮುರ್ಕೊಂಡು ರಣಭೂಮಿಯಲ್ಲಿ ಬಿದ್ದಿರ್ತಾನೆ. ಮತ್ತೊಂದು ಕಡೆ ತಂದೆಯನ್ನು ಕಳೆದುಕೊಂಡು ಶೋಕದಲ್ಲಿ ಮುಳುಗಿದಂಥ ಅಶ್ವತ್ಥಾಮ ಸೇಡಿನ ಭಾವನೆಯೊಂದಿಗೆ ಪಾಂಡವರನ್ನು ಕೊಲ್ಲಬೇಕು ಅಂಥೇಳಿ ಹತಾಶೆಯಿಂದ ಯೋಚನೆ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ನಡೆಯುವಂಥ ಒಂದು ಸಂಭಾಷಣೆ ನನಗೆ ಬಹಳ ಇಷ್ಟವಾದಂಥದ್ದು. ಅದನ್ನು ಪ್ರಸ್ತುತ ಮಾಡೋದಕ್ಕೆ ನಾನು ಇಷ್ಟಪಡ್ತೇನೆ. ಓ ಅಗತ್ಯ ನಕ್ಷತ್ರ, ಕಡಲ ಕುಡಿಯಿಟ್ಟ ದಿವ್ಯಾತ್ಮರು ನೀರು, ಗಾತ್ರದಲ್ಲಿ ಸೂರ್ಯನನ್ನು ಅದೆಷ್ಟು ಪೌಲು ಮಿಕ್ಕಿರುವೆ ಎಂಬುದು ಗೊತ್ತಾಗದು ಈ ಮಣ್ಣಿನ ಮಡಿಲ ಮಕ್ಕಳಿಗೆ. 3 ಪಾದಗಳಿಂದ 3 ಲೋಕಗಳನ್ನು ಆಕ್ರಮಿಸಿದ ತ್ರಿವಿಕ್ರಮನು ಕೇವಲ ಕೂಸು ನಿನ್ ಕಂಡಿಟ್ಟಿಯೇ. ಓ ಮಹಾತೋ ಮಹಿಬರೈ, ನಿನ್ನೆದೆಯೋಳ್ ಮಲಗಿರುವ ಅಗ್ರೇಸ ಕಡಲನೇ ಕೆರಳಿಸಿ ನನ್ನನ್ನು ಆಶೀರ್ವದಿಸು. ಗುಡುಗು ಮಿಂಚುಗಳ ಸಂಚಯ ಮಾಡೆನ್ನೆದೆಯೊಳಗೆ ನಿನ್ನೆದೆಯ ಸಿರಿಯ ಸುರಿಸಿ. ಇಲ್ಲ ತಂದೆ ಗುರುದೇವ ದ್ರೋಣಾಚಾರ್ಯರೇ, ನಿನ್ನ ಕಪಟತನದಿಂದ ಕೊಂದ ಈ ಕೌಂತೆಯರ ರಕ್ತ ಸಮಾಜಾದಿಗಳಿಂದ ನಿಮಗೆ ಪಿಂಡ ಪ್ರದಾನ ಮಾಡುವನಲ್ಲದೆ ಬರಿಯ ಪಿಂಡ ಪ್ರದಾನ ಮಾಡಲಾರೆ. ಕೆಂಪನು ಕರಿಪನರ ಭೇದ ಯಜ್ಞ ರಂಗದಲ್ಲಿ ಆ ಪಾಂಡವರ ಮಿದುಳಿನ ಮಲ್ಲಿಯಾರುವನಾಗುವೆನು ಕೌರವೇಶನ ಕೊರಳಿಗೆ ನನ್ನ ತಂದೆಯ ಜಯ ಜಯಾಕಾರದಲ್ಲಿ. ಈ ಮಾತಿಗೆ ಸಾಕ್ಷಿಯಾಗಿರಲಿ ದಕ್ಷಿಣ ದಿಕ್ಕಿನಲ್ಲಿ ಮೂಡಿರುವ ಅಗತ್ಯ ನಕ್ಷತ್ರ ನಿಪಾಂಡವ ಪೃಥ್ವಿ. ಯಾರು? ದ್ರೋಣಿ, ಅಶ್ವತ್ಥಾಮ, ಸುಯೋಧನ. ಏಳರಿಗೆ ನಿನ್ನೆದೆಯ ಕೊನೆಯ ಆಸೆ. ಏನೆಂದು ಗತಿಸಲಿ, ಮಸಳದ ಸೂಡಿನ ಆಸೆಯೊಂದಲ್ಲದೆ ಇನ್ನಾವ ಆಸೆ ನನ್ನೊಳು. ಹಗೆತನದ ಬಗೆ ಬದಲಿನಲ್ಲಿ ಚಕ್ರವರ್ತಿಯ ಚಂದದಲ್ಲಿ ಮಣ್ಣೆಸದೆ ಮನುಷ್ಯತ್ವದ ಕಣ್ಣಿಗೆ. ಸಾಯುವೆ ಸೋಲಿನ ಸರಮಾಲೆಯೊಂದಿಗೆ. ಒಂಟಿಯಾಗಿ ಬಂದೆ, ಒಬ್ಬಂಟಿಗಲಾಗಿ ಹೊರವೊಟ್ಟೆ ನೀ ಹೊರಡು ಗುರುಪುತ್ರ. ಸುಯೋಧನ, ಭೂಮಿ ಬುರಿಯಲಿ, ಮುಗಿಲು ಮುರಿಯಲಿ, ಲಾವದ ಸುಕ್ಕಿ ಹರಿಯಲಿ, ದಶ ದಿಕ್ಕುಗಳು ಬೆಚ್ಚಿ ಬೀಳಲಿ, ಗುರಿ ತಪ್ಪದೆ ಸಿಗುವನು ಗುರುವಿನ ಸಾಕ್ಷಿಯಾಗಿ. ಹಾಗಾದರೆ ಆ ಪಾಂಡವರ ತಲೆ ತಡೆದು ತೋರಿಸುವೆಯಾ? ಸಂದೇಹವೇಕೆ ವಸುಂಧರ ರಮಣ, ತಂದು ತೋರುವೆ ಪಾಂಡವರೈವರ ತಲೆಯ, ಸ್ಮರಿಸಿ ತನ್ನಯ ಚರಣ. ಹಾಗಾದರೆ ನಾನು ನಂಬಲೇನಿಲ್ಲ, ಮಾತು ನಂಬಲೇ. ಕೇಳು ಕನಕಪುರದ ಅರಸನೇ, ಪಾಂಡವರ ತಲೆಗಳನ್ನು ನಾನು ತಾರದೆ ಹೋದಲ್ಲಿ ನನ್ನ ಹೆತ್ತಮ್ಮನ ಹುದಿರು ಓದರಿಯ ಬಸಿರು ಮತ್ತಾತನ ದೇಹ ಘಟ ವ್ಯಭಿಚಾರದ ವಿಟ, ಈ ತಾರುಣ್ಯದ ಪಿಂಡಾಂಡ ತಾಯಿ ಗಂಡನ ಚಾಂಡ ನಿಪಾಂಡವ ಪೃಥ್ವಿ. ನಿಪಾಂಡವ ಪೃಥ್ವಿ.
ಸೂಪರ್ ಸರ್. 8-10 ನಿಮಿಷ ಐತೆ ಡೈಲಾಗ್. 10 ನಿಮಿಷ ಐತೆ ಸರ್. ಸರ್ ಏನ ಮತ್ತು ಯಾವ ಪ್ರಾಕ್ಟೀಸ್ ಇಲ್ಲ ಮಾಡಲಿಲ್ಲ ಮಾಡಾಗಟ್ಟಿ. ಕೇಳಲ್ಲ, ಒಂದು ಡೈಲಾಗ್ ನೀವು ದಾರಿ ತಪ್ಪಲಿಲ್ಲ. ಒಂದೇ ಒಂದು ಡೈಲಾಗ್ ದಾರಿ ತಪ್ಪಿಟ್ರೆ ಪೂರ್ತಿ ಫ್ಲಾಪ್. ಜ್ಞಾನದ ಭಂಡಾರ ಅಂತಾರಲ್ಲ ಸರ್, ಅದು ನಿಮ್ಮ ಹತ್ರ ಅಲ್ಲ ಇನ್ನೂ ಅಂತ ಇದೆ ಸರ್. ಒಂದು ಅಕ್ಷರ ತಪ್ಪಿದಂದ್ರೆ ಪೂರ್ತಿ ಬರಲ್ಲ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ.